ಮಾತಾಡಿ ಹೇಳಿಕನ್ನು ಹೇಳಿದ್ದೀನಿ. ಆದರೆ EPFOದವರು ನಮ್ಮ ಕಡೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫೈನಾನ್ಸ್ ಮಿನಿಸ್ಟರು ನಿರ್ಮಲಾ ಸೀತಾರಾಮನ್ ಅವರು ಸ್ವತಃ ಒಂದು 100 ಜನನ ಆಡಿಟರ್ನ EPFO ಆಫೀಸ್ನಲ್ಲಿ ಬಿಟ್ಟಾರ. ಆಡಿಟಿಂಗ್ ಪ್ರಾರಂಭ ಆಗ್ಯದ. ಸುಬ್ಬಣ್ಣವ್ರು ಹೇಳಿದ್ರಲ್ಲ ಎಷ್ಟು ರೊಕ್ಕದ, ಎಷ್ಟು ಬಡ್ಡಿ ಬರ್ತದ, ಆದರೂ ಇವ್ರು ಯಾಕೆ ಕೊಡ್ತಾ ಇಲ್ಲ? ನಿರ್ಮಲಾ ಸೀತಾರಾಮನ್ನು ಕ್ಲಿಯರಿಫೈ ಮಾಡ್ಕೋತಾ ಆಕೆ. ಇದುವರೆಗೂ ಬಜೆಟ್ರಿ ಸಪೋರ್ಟ್ ಅಂತೂ ಸರ್ಕಾರ ನಮಗೇನು ಕೊಟ್ಟಿಲ್ಲ. 1.16 ಏನು ಕೊಡೋದು ಅಡ್ಮಿನಿಸ್ಟ್ರೇಷನ್ಗೆ ಅವ್ರು ಕೊಟ್ಟಿದ್ದಾರೆ. ಇದೇ 1.16 ಅದು 2% ಅವ್ರು ಜಾಸ್ತಿ ಮಾಡಿದ್ರೆ ಎಲ್ಲರಿಗೂ 7,000 ಸಿಗ್ತದೆ. ನಾವು ಆ ಲೆಕ್ಕ ಕೂಡ ನಾವು ಮಾಡಿ ಅವ್ರ ಕೈಲಿ ಹೇಳಿಬಿಟ್ಟಿವಿ. ಇನ್ನೊಂದೇನು ಹೇಳಿವಿ, ನೀವು ಬರ್ತಕ್ಕಂಥ ಬಡ್ಡಿಯಲ್ಲಿ ನಮಗೆ 6,200 ರೂಪಾಯಿ ಸರಳವಾಗಿ ಕೊಡ್ಬೋದು. ಉಳಿದುದು 1,300 ಚಿಲ್ಲರೆ ರೂಪಾಯಿ ಸರ್ಕಾರ 16,000 ಕೋಟಿ ಕೊಟ್ಟರೆ ಅದು ಆಗುತ್ತೆ. ಎಲ್ಲ ಥರದ ಪರ್ಮಿಟೇಷನ್ ಕಾಂಬಿನೇಷನ್ ಕ್ಯಾಲ್ಕುಲೇಷನ್ ಮಾಡಿ ಅವ್ರ ಮುಂದಿಟ್ಟಾಗ ಅವ್ರಿಗೂ ಗೊತ್ತಾಗಿದೆ ಇದು ಒಂದು ಒಳ್ಳೆ ನಾಲೆಜಬಲ್ ಇದು ಗ್ರೂಪ್. ಇದು ಸುಮ್ಮನೆ ಅವ್ರು ಕೇಳ್ತಾ ಇಲ್ಲ. ಅದಕ್ಕೆ ಅಡಿಟಿಂಗ್ ನಡೆದದ. ಈಗ ಇವ್ರು ಹೇಳಿದ್ರು, ಯಾರು ನಮ್ಮ ಅಮರ್, ಜನವರಿ ಕಳಿಸಿ ಜನವರಿ 80 ನಾವ್ಯಾಕೆ ನಿಂದ್ರಲ್ರಿ? ಜನವರಿಗೆ ವಿಜೃಂಭಣೆಯಿಂದ ಹೂವಿನ ಹಾರ ಕರೆಯೋಣ ಉಂಟು, ಅದು ಬೇರೆ. ನನ್ನ ಆಶಯ ಕ್ಯಾಲ್ಕುಲೇಷನ್ ಪ್ರಕಾರ ದೀಪಾವಳಿಗಿಂತ ಮೊದಲು ಏನೋ ಡಿಕ್ಲೇರ್ ಆಗಬಹುದು. ಆದರೂ ಕೂಡ ನಾವು ಸುಮ್ಮನೆ ಕೊಡೋಂಗಿಲ್ಲ. ಸರ್ಕಾರದ ನಿಯಮಗಳಿರ್ತಾವೆ. ಯಾವುದೇ ಒಂದು ಡಿಸಿಷನ್ ಬರ್ಬೇಕಾತಂದ್ರೆ ಒಂದು ಸಂಘಟನೆ ಒಳಗೆ ಡಿಸ್ಕಸ್ ಆಗಿ ಫೈನಲೈಸ್ ಆಗ್ತದೆ. ಅಂಥದ್ದು ಯಾವ್ದು ನಮ್ಮಲ್ಲಿ? ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್. CBT ಒಳಗೆ ಏನು ಡಿಸೈಡ್ ಆಗುತ್ತೋ ಅದು ಆಪ್ಟ್ ಮಾಡ್ತಾರೆ ಅವರು. ನಮ್ಮ ಊಹಾಪೋಹ ಪ್ರಕಾರ ಆ ಡಿಸಿಷನ್ನು ಬೆಂಗಳೂರಲ್ಲಿ ಆಗಬಹುದು. ಅದಕ್ಕೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿವಿ. ಏನು ಮಾಡೋಣ? ಪ್ರೆಷರ್ ಅಂತೂ ತರಲಿಕ್ಕೆ ಬೇಕು. ಅವ್ರು ಮಾಡ್ತಾರಂತ ಕೂತ್ರೆ ಯಾವುದೂ ಆಗಲ್ಲ. ಒಂದು ಸಣ್ಣ ಕತೆ. ಅಪ್ಪ ನಾ ಪಿಕ್ಚರ್ಗೆ ಹೋಗ್ತೀನಿ, ಅಪ್ಪ ಕೊಟ್ಬಿಡ್ತದೆ ನನ್ನ ಪಿಕ್ಚರಿಗೆ ರೊಕ್ಕ. ಅದಿಷ್ಟು ಓದು, ಅದಿಷ್ಟು ಬರೀ. ಈಗಿನ ಕಾಲದ ಗೊತ್ತಿಲ್ಲ ನನಗೆ. ನಮ್ಮ ಕಾಲದ್ದು, ನಮ್ಮ ತಂದೆಯವ್ರ ಕಾಲದ್ದು ಹೇಳ್ತೀನಿ. ನಮ್ಮ ಫಾದರ್ ಅಂತೂ ಹೇಳ್ತಿದ್ರು, ಇದನ್ನು ಓದಿ ಕತೆ ಬರೆದು ಕೊಡು ನನಗೆ ನೀವು. ಅಪ್ಪ ಪಿಕ್ಚರ್ ಹೊತ್ತಾಗ್ತದೆ, ಜಲ್ದಿ ಬರೀ ಅಂದ್ರೇನು ಅವ್ರಿಗೆ ಏನೋ ಒಂದು ರೀಡಿಂಗ್ ಹ್ಯಾಬಿಟ್ ಹಾಕೋಣ ಮಕ್ಕಳಿಗೆ. ಅದು ಇನ್ನೇ 6:30 ಪಿಕ್ಚರ್ ಶುರುವಾದ್ರೆ ನಾವು 6:15 ಆಗ್ತಿತ್ತು. ಆಮೇಲೆ ಅವಾಗೇನು 8 ಅಣೆ ₹1 ಕೊಡ್ತಿದ್ರು. ಹಂಗೆ ನಾವು ಇವ್ರು ಬೆನ್ನು ಹತ್ತಬೇಕು. ಅವರು ನಮಗೆ ಕೆಲಸ ಹೇಳ್ಯಾರ. ಅವರಲ್ಲೂ ಗೊತ್ತಾಗ್ಯದ ಈ ಜನರಿಗೆ ನಾವು ಕೊಡಬೇಕು. ಮೊನ್ನೆ ಹೈಕೋರ್ಟ್ ಡಿಸಿಷನ್ ಆಗ್ಯದ ನೋಡಿರಲ್ಲ. ಪಿಂಚಣಿದಾರರಿಗೆ 10,000 ರೂಪಾಯಿ ಮಿನಿಮಮ್ ಕೊಡ್ಬೇಕಂತ ಅವರು ಕೇಂದ್ರ ಸರ್ಕಾರಕ್ಕೆ ಅಪೀಲ್ ಮಾಡ್ಯಾರ. ಎಲ್ಲ ಕಡೆಯಿಂದ ಒತ್ತಡಗಳು ಬರ್ತಾ ಇದೆ. ಈ ಒತ್ತಡ ಪ್ರೆಷರ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂದ್ರೆ ಇವತ್ತಿನ ದಿವಸದ ಜನರು, ನಾನು ಈಗೇನು ಪ್ರಪೋಸಲ್ ಕೊಡ್ಕತ್ತೀನಿ ಅದಕ್ಕೆ ನನ್ನ ಜೊತೆ ಕೊಡ್ತಿದ್ರೆ ಕೈ ಎತ್ತರಿ. ನಾವು ಜೊತೆಗೆ ಏನು ಮಾಡ್ಬೇಕಂತ ಮಾಡೀವಂದ್ರೆ 10, 11 2 ದಿವಸ CBT ಮೀಟಿಂಗ್. ನಾವು 9, 10, 11 3 ದಿವಸ ಕಾರ್ಯಕ್ರಮ. ಎಲ್ಲಿ? ಫ್ರೀಡಮ್ ಪಾರ್ಕ್. ಒಂಬತ್ತನೇ ತಾರೀಕು ಲೋಕಲ್ಲು ಹೊರಗಿಂದ ಬರೋರು ಎಲ್ಲರೂ ಬರ್ರಿ, ಸಣ್ಣ ಪ್ರಮಾಣದಾಗ ಮಾಡೋಣ. ಗೊತ್ತದ ಊರಿಂದ ಬರೋದು
ಎಲ್ಲ ಆಗ್ತದೆ. ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ ಹತ್ತಿರದಲ್ಲಿರೋರೆಲ್ಲ ಬಂದು ಸೇರಬಹುದು. ಸುಬ್ಬಣ್ಣ ಹಾಗೂ ಅಮರ್ ಅವರ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ನಾವು. ಖರ್ಚು ಭಾಳ ಬರ್ತದೆ, ನಂಗೆ ಗೊತ್ತದೆ. ಯಾಕಂದ್ರೆ 3 ದಿವಸ ಕಾರ್ಯಕ್ರಮ ಮಾಡಬೇಕು ನಾವು. ಅಲ್ಲೇನು ಸಾಯಂಕಾಲದವರೆಗೂ ಉಪವಾಸ ಸತ್ಯಾಗ್ರಹ. ಯಾರಿಗಾಗ್ತದೆ ಅವ್ರು ಕೂಡ್ಬೋದು. ಯಾಕಂದ್ರೆ ಬುಲ್ಡಾನಲ್ಲಿ 3 ವರ್ಷದಿಂದ ಮಾಡ್ಲಿಕ್ಕತ್ತಾರೆ. ನಾವು 3 ದಿವಸ ಮಾಡಲಿಕ್ಕಾಗಲ್ವಾ? ನಿಮ್ಗೆ ದೊಡ್ಡದೊಂದು ಪೆಂಡಾಲ್ ಹಾಕ್ತೀರಿ, ಜಮಖಾನ ಹಚ್ತೀರಿ, ಯಾರ್ಯಾರಿದ್ದಾರೆ ಬಂದು ಉಪವಾಸ ಸತ್ಯಾಗ್ರಹ ಕೂಡ್ಬೋದು. ಮುಂಜಾನೆ ಹಿಡಿದು ಸಾಯಂಕಾಲದವ್ರಿಗೆ ಅಷ್ಟೇ. ಸಾಯಂಕಾಲ ಡಿಸ್ಪರ್ಸ್. ಮತ್ತೆ 10ನೇ ತಾರೀಕು 11ನೇ ತಾರೀಕು ಎಂಟೈರ್ ಕಮಾಂಡರ್ ಅಶೋಕ್ ರಾವ್ ಟೀಮ್ ಕೂಡ ಆ ಮೀಟಿಂಗ್ಗೆ ಬರ್ತಾ ಇದ್ದಾರೆ. ಜನರು ಹೊರಗಿಂದ ಬರೋರಿಗೆ ಏನು ಮಾಡಬೇಕು?